ಶಿವಮೊಗ್ಗ ನಗರದ ವೆಂಕಟೇಶ್ವರ ನಗರದಲ್ಲಿ ರಾಯರಿದ್ದಾರೆ ಎಂಬ ಘೋಷವಾಕ್ಯದೊಂದಿಗೆ ಶಿವಾಜಿ ಮಂಟಪದಲ್ಲಿ 4ನೇ ವರ್ಷದ ಅದ್ದೂರಿ ಗಣೇಶೋತ್ಸವ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಯರಿದ್ದಾರೆ ಎಂಬಂತೆ ರಾಯರ ದರ್ಶನ ಜನರಿಗೆ ನೀಡಲಾಗ್ತಾ ಇದೆ. ಮೊದಲನೇ ವರ್ಷದಲ್ಲಿ ಶಿವಾಜಿ, 2ನೇ ವರ್ಷದಲ್ಲಿ ಈಶ್ವರ, 3ನೇ ವರ್ಷದಲ್ಲಿ ವೆಂಕಟೇಶ್ವರ ಸ್ವಾಮಿ, 4ನೇ ವರ್ಷದಲ್ಲಿ ರಾಘವೇಂದ್ರ ಸ್ವಾಮಿ ಅವರನ್ನು ಪ್ರತಿಷ್ಠಾಪಿಸಲಾಗ್ತಾ ಇದೆ. ಹಾಗೆ ಈ ಬಾರಿ ಅದ್ಧೂರಿಯಾಗಿದ್ದು ರಾಯರನ್ನ ನೋಡಲು ಜನರು ಬಂದು ನೋಡ್ತಾ ಇದ್ದಾರೆ. ಹಾಗೆ ಅವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಹಾಗೂ ಈ ಬಾರಿ ವಿಶೇಷದಂತೆ ರಾಯರಿದ್ದಾರೆ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿ ಎಲ್ಲರೂ ರಾಯರ ಭಕ್ತರೇ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಸಂಘದ ಕಾರ್ಯಕರ್ತರು ತಿಳಿಸಿದ್ದಾರೆ. ನಾವು ಶಿವಮೊಗ್ಗ ವೆಂಕಟೇಶ್ ನಗರ ಜೈಲ್ ರಸ್ತೆ ವೆಂಕಟೇಶ್ ನಗರ 2ನೇ ತಿರುವಲ್ಲಿ ಈ ಸಲ ವಿಶೇಷವಾಗಿ ರಾಯರ ದರ್ಶನ ಅಂತೇಳಿ ಮಾಡಿದ್ದೀವಿ. ಇಲ್ಲಿ ರಾಯರ ದರ್ಶನ ಅಂತ ಹೊರಗಡೆ ಹಾಕಿದ್ದೀವಿ. ಈ ಪೆಂಡಲಲ್ಲಿ ರಾಯರಿದ್ದಾರೆ ಅಂತ ಹಾಕಿದ್ದೀವಿ. ಇಲ್ಲಿ ಬಂದು ನೋಡೋ ಭಕ್ತಾದಿಗಳು ವೀಕ್ಷಕರಿಗೆ ಗೊತ್ತಾಗತ್ತೆ ಇದು ಹೌದು ನಿಜ, ಬೃಂದಾವನದಲ್ಲಿ ಏನಿದೆ ಅಲ್ಲಿ ಅದಕ್ಕಿಂತ ಹೆಚ್ಚಾಗಿ ಖುಷಿ ಪಡ್ತಾರೆ. ಇಲ್ಲಿ ಬಂದವರೆಲ್ಲ ನಾನು ಈ ಥರ ಇರುತ್ತೆ ಅಂತ ತಿಳ್ಕೊಂಡಿರಲಿಲ್ಲ ಅಂತ ಖುಷಿ ಪಟ್ಟು ಹೋಗ್ತಿದ್ದಾರೆ. ಅದೇ ನಮಗೆ ಖುಷಿ ಆಗ್ತಾಯಿದೆ. ಈ ಸಾರಿ ಶಿವಾಜಿ ಗೆಳೆಯರ ಬಳಗ ವೆಂಕಟೇಶ್ ನಗರ 2ನೇ ತಿರುವಿನಲ್ಲಿರುವ ಶ್ರೀ ರಾಘವೇಂದ್ರ ರೂಪದಲ್ಲಿರುವಂಥ ಗಣಪತಿ ತುಂಬ ಅದ್ಧೂರಿಯಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಬಹಳ ಜನ ಬಂದು ನೋಡಿಕೊಂಡು ತುಂಬ ಇಷ್ಟಪಟ್ಟು ಹೇಳಿ ಹೋಗ್ತಾ ಇದ್ದಾರೆ. ಸೇಮ್ ಮಂತ್ರಾಲಯದಲ್ಲಿ ಇರೋ ಥರನೇ ಇದೆ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಇದು ಹೋದ ವರ್ಷ ಶ್ರೀ ವೆಂಕಟೇಶ್ವರನ ರೂಪದಲ್ಲಿ ಗಣಪತಿಯನ್ನು ಸ್ಥಾಪಿಸಲಾಗಿತ್ತು. ಅದಕ್ಕೆ ಬಜರಂಗ ದಳದಿಂದ 2ನೇ ಸ್ಥಾನವನ್ನು ಶಿವಮೊಗ್ಗದಲ್ಲಿ ಅದಕ್ಕೆ ನೀಡಿರ್ತಾರೆ. ಈ ಸರಿ ಅಂತೂ ತುಂಬ ಚೆನ್ನಾಗಿದೆ. ಹೋದ ವರ್ಷಕ್ಕಿಂತ ಈ ಸರಿ ತುಂಬ ಚೆನ್ನಾಗಿದೆ. ವಿವಿಧ ರೂಪದಲ್ಲಿ ರಾಘವೇಂದ್ರ ಸ್ವಾಮಿಯವರು ಕಾಣಿಸ್ಕೊಳ್ತಾ ಇದ್ದಾರೆ. ಬಂದವರೆಲ್ಲ ನೋಡಿ ತುಂಬ ಇಷ್ಟಪಡ್ತಾ ಇದ್ದಾರೆ. ಈ ಸರಿ ನಮಗೆ ಪ್ರಥಮ ಬಹುಮಾನ ಬರ್ಬೋದಂತ ಅಪೇಕ್ಷೆಯಲ್ಲಿದ್ದೀವಿ. ಧನ್ಯವಾದಗಳು. ಇದಕ್ಕೆ ಕಾರ್ಯಕರ್ತರು ಪುಟ್ಟು, ಶ್ರೀನಿವಾಸು, ಸಂದೀಪ ಇವರೆಲ್ಲ ಇನ್ನೂ ಮುಂತಾದರೂ ತುಂಬ ಜನ ಇದ್ದಾರೆ. ನಾವೆಲ್ಲ ಸಣ್ಣ ಪುಟ್ಟ ಕಾರ್ಯಕರ್ತರು. ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಾಗಲಿ. ನನ್ನ ಹೆಸರು ಯಶೋಧ, ಕಾರ್ಯದರ್ಶಿ. ಓಂ ವಿಘ್ನೇಶ್ವರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಗಣಪತಿ 4ನೇ ವರ್ಷದ ಗಣಪತಿ ಆಗಿದ್ದು ಪ್ರತಿ ವರ್ಷವೂ ಒಂದೊಂದು ವಿಶೇಷವಾಗಿ ನಾವು ಮಾಡ್ತಾಯಿದ್ವಿ. ಪ್ರಥಮ ವರ್ಷ ಶಿವಾಜಿನ ಇಟ್ಟಿದ್ವಿ, 2ನೇ ವರ್ಷ ಈಶ್ವರನ ಇಟ್ಟಿದ್ವಿ, 3ನೇ ವರ್ಷ ವೆಂಕಟೇಶ್ವರನ ಇಟ್ಟಿದ್ವಿ. ವೆಂಕಟೇಶ್ವರ ಶಿಷ್ಯರಾದ ರಾಘವೇಂದ್ರ ಸ್ವಾಮಿಗಳನ್ನ ಇಟ್ಟಿದ್ದೀವಿ. ಈ ಸತಿ ರಾಘವೇಂದ್ರ ಸ್ವಾಮಿಗಳನ್ನ ಯಾಕೆ ಈ ಸತಿ ನಾವು ಇಟ್ಟಿದ್ದೀವಿ ಅಂತೇಳಿದ್ರೆ, ರಾಯರು ಎಲ್ಲರಿಗೂ ಬೇಕಾದರು. 60ರಿಂದ 10 ವರ್ಷದ ಮಕ್ಕಳಿಗೂ ಸಹ ಇದ್ದದು. ಶಕ್ತಿ, ಭಕ್ತಿ, ಮುಕ್ತಿ ಎಲ್ಲ ರಾಯರೇ ನಮಗೆ ಇರೋದು ಅಂತ ಹೇಳಿ ಈ ಕಲಿಯುಗದಲ್ಲಿ ರಾಯರೇ ಕಾಮಧೇನು ಅಂತ ಹೇಳ್ತಾರೆ. ಆ ಉದ್ದೇಶಕ್ಕೋಸ್ಕರ ರಾಯರ ಮಂಟಪ ಅಂತ ಮಾಡಿದ್ದೀವಿ. ಈ ಮಂಟಪದ ವಿಶೇಷ ಏನಂದರೆ, ನಾವು ಸ್ಥಳೀಯ ನಮ್ಮ ಸಂಘಟನೆಗಳು ಆಮೇಲೆ ನಮ್ಮ ಶಿವಾಜಿ ಮಂಟಪದ ಎಲ್ಲ ಗೆಳೆಯರು ಸೇರಿ ಮಾಡಿರೋಂಥದ್ದು. ಪ್ರತಿ ವರ್ಷವೂ ಸಹ ನಾವು ಈ ಗೆಳೆಯರ ಬಳಗದಿಂದಲೇ ನಾವು ಮಾಡ್ತಿದ್ವಿ. ಈ ಪೆಂಡಾಲು ಅಷ್ಟೇ ಸಹ ಮಂತ್ರಾಲಯದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ
ಶ್ರೀನಿವಾಸ್ ಅವರು ಭಾರಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪುಟ್ಟಣ್ಣವರು ಇದು ಪ್ರತಿ ವರ್ಷವೂ ಇದೊಂದು ಹೆಚ್ಚಾಗಲಿ ಅಂತ ಹೇಳಿ ವಿವಿಧ ರೀತಿಯಾದ ಒಂದು ಅಲಂಕಾರಗಳನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ನಾವು ನೋಡಿದ್ರೂ ಸಹ ಮಂತ್ರಾಲಯದ ಕಾನ್ಸೆಪ್ಟೇ ಇದೆ. ಭಕ್ತಾದಿಗಳು ಸಹ ಬಂದು ನಾವು ಮಾಡಿದ್ದಕ್ಕೊಂದು ಪ್ರೋತ್ಸಾಹ ಕೊಡಿ. ಮತ್ತು ಪ್ರತಿ ವರ್ಷಕ್ಕೂ ಬಜರಂಗ ದಳದಿಂದ ಒಂದು ಪ್ರೋತ್ಸಾಹವಾಗಿ ಸಂಘ ಸಂಸ್ಥೆಗಳು ಬೆಳೀಲಿ ಅಂತ ಅದು ಸಾಕಾರ ಮಾಡ್ತಾರೆ. ಆ ಸಾಕಾರದಿಂದ ಏನಾಗಿದೆ ಅಂದರೆ ಹೋದ ವರ್ಷ ನಮಗೆ 2ನೇ ಪ್ರಶಸ್ತಿ ಬಂದಿತ್ತು. ನಮ್ಮೆಲ್ಲ ಆಸೆ ಅಂದರೆ ರಾಯರ ಅನುಗ್ರಹ ಅಂತ ಈ ವರ್ಷ ನಮಗೆ ಪ್ರಥಮ ಸ್ಥಾನ ಬರ್ಬೋದು ಅಂತ ಎಲ್ಲರ ಊಹೆ ಆಗಿದೆ. ರಾಯರ ಆಶೀರ್ವಾದದಲ್ಲಿ ಬರಲಿ. ಇದೇ ರೀತಿ ಎಲ್ಲರ ಸಹಕಾರ ಮನೋಭಾವನೆಗಳು ಇದ್ದುಕೊಂಡು ಈ ಗಣಪತಿಯನ್ನು ಇನ್ನೂ ಹೆಚ್ಚಿನವಾಗಿ ಮುನ್ನಡೆಸ್ಕೊಂಡು ಹೋಗಾಗಿ ಎಲ್ಲರಲ್ಲೂ ಪ್ರಾರ್ಥಿಸುತ್ತೇವೆ. ಹಾಂ, ಎಲ್ಲ ರಾಯರಾಗಿರ್ಬೋದು, ರಾಯರ ಭಕ್ತ ಆಗಿರ್ಬೋದು. ರಾಯರು ಅಂದರೆ ರಾಯರ ಭಕ್ತರುಗಳೇ ಇರೋದಿಲ್ಲಿ. ಹಾಗೋಸ್ಕರ ನಮ್ಮ ಶಿವಮೊಗ್ಗದ ಸುತ್ತಮುತ್ತಲಿನ ಪ್ರದೇಶದವರೆಲ್ಲ ಬಂದು ಇದೊಂದು ದರ್ಶನ ಭಾಗ್ಯವನ್ನು ಪಡೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಷ್ಟೇ.